ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದ ಒಂದನೆಯ ಸಂಧಿ ಶುರುವಾದಂಥದ್ದು. ಈ ಒಂದನೆಯ ಸಂಧಿ ಒಳಗ ನಾವು ಇವಾಗ 20ನೆಯ ಸೂತ್ರವನ್ನ ನಾವು ನೋಡ್ಬೇಕಾಗ್ತದ. ಬಹಳ ವಿಶೇಷವಾಗಿ ಅವರು ಹೇಳ್ತಾ ಇದ್ದಾರೆ. ಯಾಕಂತಂದ್ರ ಹಿಂದಿನ ವಿಚಾರದಲ್ಲಿ ಕೂಡ ಒಂದು ಈ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು ಇವೆಲ್ಲ ಉಪಾಧಿಯಿಂದ ತೋರ್ತಾವ. ಆದ್ರ ಜೀವಾತ್ಮ ಇರುವಂತ ಒಬ್ಬನೇ ಅದಾನ. ಅದಕ್ಕೆ ಈ ಉಪಾಧಿ ಮೂಲಕ ವಿಶ್ವ, ತೈಜಸ್, ಪ್ರಾಜ್ಞೆ ಅಂತ 3 ಹೆಸರುಗಳು ಬಂದಿದಾವ ಅನ್ನುವಂತ ವಿಚಾರವನ್ನ ತಿಳಿಸಿದ್ರು. ಇಲ್ಲಿ 20ನೆಯ ಒಂದು ಸೂತ್ರದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರ. 3 ಶರೀರಗಳು, 3 ಜೀವರುಗಳ ಬಗ್ಗೆ ವಿಚಾರ ಹೇಳಿದ್ರು. ಈ ಸೂತ್ರದಲ್ಲಿ ಈ ಜೀವಾತ್ಮನಿಗೆ ಬಂದಂತ ಕ್ಲೇಶಗಳು ಅಂದ್ರ ದುಃಖಗಳು. ಈ ದುಃಖಗಳು ಏನದಾವ, ಅವೇ ಒಂದು ಪಾಶಗಳಾಗಿ ಈ ಜೀವಾತ್ಮನಿಗೆ ಹಲವಾರು ರೀತಿಯಿಂದ ದುಃಖಕ್ಕೆ ಕಾರಣ ಆಗಿದಾವ ಅಂತ ಹೇಳುತ್ತಾರ. ಈ ಸೂತ್ರದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ. ಸೂತ್ರ ನೋಡೋಣ, 20ನೇ ಸೂತ್ರ. ಜೀವಂಗೆ ಪಂಚಪಾಶಗಳು ಆ ಕ್ಲೇಶಗಳು ಆವಾಗ ಮಿರ್ಪವು ಆ ಬಗೆಯಿಂದೆ ಅಂತ ಹೇಳ್ತಾರ. ಏನ್ ಹೇಳ್ತಾರ, ಜೀವಾತ್ಮನಿಗೆ ನಿನ್ನೆ ಈ ವಿಚಾರ ಬಂತು. ಯಾಕಂದ್ರೆ ಜೀವಾತ್ಮನಿಗೆ ಈ ತೋರುವಂತ ದುಃಖಗಳು ಎದರಿಂದ ತೋರ್ತಾವಂದ್ರ ಆತನ ಭಾವನೆಯಿಂದಲೇ ದುಃಖಗಳು ತೋರ್ತಾವ. ಅನೇಕ, ಯಾಕಂತಾರ ಅವಿದ್ಯಾದಿ ಕ್ಲೇಶಗಳೆಂಬ ಪಾಶಗಳನ್ನ ಹೊಂದಿದನಂತ. ಈ ದುಃಖಗಳಿಂದ ಪಾಶಗಳನ್ನ ಹೊಂದಿದನ. ಅವು ಯಾವುವು ಅನ್ನುವಂಥದ್ದನ್ನ ಮುಂದಿನ ವಿಚಾರದಲ್ಲಿ ಹೇಳತ್ತಾರ ಅವರು. 1ನೇ ನುಡಿಯಲ್ಲಿ ಹೇಳ್ತಾರ. ಜೀವಂಗೆ ಬರ್ಪ ನಾನಾ ವಿಧ ದುಃಖಕ್ಕೆ ತಾವು ಆದಿಯಾದ 5 ಕ್ಲೇಶವು ಭಾವದ ಬಗೆಯಿಂದ ತೋರ್ಪು ಮೈತ್ರಿ ದೇವಿ ಕೇಳು ಅವನ್ ನಿನಗೊರೆವೆನು ಅಂತ ಹೇಳ್ತಾರ. ಈ ಜೀವಾತ್ಮನಿಗೆ ಬರುವಂತಹ ದುಃಖ ಏನದಾವ, ನಾನಾ ವಿಧವಾದಂತ ಅನೇಕ ಪ್ರಕಾರವಾದಂತ ದುಃಖಗಳಿಗೆ ಯಾವ ಕಾರಣ ಅದಾವಂದ್ರೆ ಈ 5 ದುಃಖಗಳೇ ಕಾರಣ ಅದಾವ. ಯಾವುವು ಅಂತಂದ್ರೆ ಈ ಜೀವಾತ್ಮನಿಗೆ ಬರುವಂತದ್ದು ಯಾವ್ದ್ರಿಂದ ಬರ್ತದಂದ್ರೆ ಆತನ ಭಾವನೆಗಳಿಂದ ಬರ್ತದೆ. ಭಾವನಾ ಮೂಲಕ ಅವಿದ್ಯಾದಿ ಪಂಚ ಕ್ಲೇಶಗಳು ತೋರ್ತಾವ. ಕ್ಲೇಶಗಳು, ದುಃಖಗಳು ಇವು ಈ ಬಂಧಕ್ಕೆ ಗುರಿಯಾಗಿರುವಂತದ್ದು ಜೀವಾತ್ಮ ಇದರಿಂದ ಅಂತ ಕೂಡ ಹೇಳ್ತಾರ ಅವರು. ಮುಖ್ಯವಾಗಿರುವಂತ ಈ ದುಃಖಗಳೇ ಈ ಮೂಲ ಕಾರಣಗಳು. ಈ ಬಂಧಕ್ಕ, ಈ ಪಾಶ ಏನು ಮಾಡ್ಕೊಂಡು ಕುಂತಾನೆ ಈ ಜೀವಾತ್ಮ ಅಜ್ಞಾನದಿಂದ, ಇವು ಮುಖ್ಯವಾಗಿ ಈ ಒಂದು ಪಂಚಕ್ಲೇಶಗಳು ಕಾರಣ ಅದಾವ ಅಂತ ಕೂಡ ಹೇಳತ್ತಾರ ಅವರು. ಮತ್ತೆ ಇಲ್ಲಿ ನಿನ್ನೆಯ ವಿಚಾರದಲ್ಲಿ ಹೇಳಿದ್ರೆ, ಮೈತ್ರ ನಿನಗ್ ನಾ ಹೇಳತ್ತೀನಿ, ಮೈತ್ರ ದೇವಿ ಕೇಳು ಅವ ನಿನಗೊರೆವೇನು ಅಂತ ಹೇಳ್ತಾರೆ. ಯಾಕಂದ್ರೆ ನೀನು ಕೇಳಕಂತ ಕುಂತಿ ಅಂತಂದ್ಮೇಲೆ ನಾನು ಹೇಳ್ತೀನಿ, ನೀನ್ ಅಧಿಕಾರಿ ಇದಿ ಮೈತ್ರ, ಅದಕ್ಕೆ ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ ಮತ್ತೆ 2ನೇ ನುಡಿಯಲ್ಲಿ ಅವ್ರು ಹೇಳ್ತಾರ. ಏನ್ ಹೇಳ್ತಾರ, 5 ಕ್ಲೇಶಗಳು ಅವು ಯಾವ ಅದಾವ. ಮುಖ್ಯವಾಗಿರುವಂಥದ್ದು ನೋಡ್ರಿ, 5 ಕ್ಲೇಶಗಳು ಯಾವ ಅದಾವ ಅನ್ನುವಂಥದ್ದನ್ನ ಹೇಳ್ತಾರ. 1 ಅವಿದ್ಯಾ ಕ್ಲೇಶ, 1 ಅಸ್ಮಿತಾ ಕ್ಲೇಶ, ಒಂದೊಂದು ರಾಗವು ಆ ದ್ವೇಷವು, 1 ಕೇಳು ಅಭಿನಿವೇಶ ಕ್ಲೇಶ, 5 ಅದರ ಅಂದವನು ಅರುಪುವೆನು ಎಲೆ ನೀರೇ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ, 1 ಅವಿದ್ಯಾ ಕ್ಲೇಶ. ಒಂದೇನ್ ಹೇಳ್ತಾರ, ಅವಿದ್ಯಾ ಕ್ಲೇಶ ಅಂತಂದ್ರ, ಅವಿದ್ಯೆ ಅಂತಂದ್ರ ಅದ್ ಮುಂದ ಅದನ್ನ ವಿವರಣೆ ಹೇಳ್ತಾರ. ನಾನು ಯಾರು ಅನ್ನುವಂಥದ್ದನ್ನ ತಿಳಿಯದೇ ಇರುವಂತದಕ್ಕೆ ಅವಿದ್ಯೆ ಅಂತಾರ. ಅವಿದ್ಯೆ ಅಜ್ಞಾನ ಅಂದ್ರೆ ಏನಂದ್ರ, ನಾನು ಯಾರು ಇದ್ದೀನಿ ಅನ್ನುವಂಥದ್ದು ತಿಳಿಯದೇ ಇರುವಂತದಕ್ಕ ಅದು ಅವಿದ್ಯೆ ಅನ್ನುವಂಥದ್ದು ದುಃಖ. ಅದು ಒಂದು ದುಃಖ, ತಿಳಿದೇ ಇರುವಂತದ್ದು ಒಂದು ದುಃಖ. ಮತ್ತು 1 ಅಸ್ಮಿತೆ ಕ್ಲೇಶ. ಅಸ್ಮಿತೆ ಕ್ಲೇಶ ಅಂತಂದ್ರ ಈ ಅಸ್ಮಿತ ಆ ದುಃಖ ಯಾವ್ದು ಹೆಂಗ ಅಂತಂದ್ರ, ಈ ದೇಹ ನಾನನ್ನುವಂಥದ್ದು, ಈ ದೇಹವೇ ನಾನನ್ನುವಂತ ಭಾವ ಏನಿರ್ತದ ಇದು ಕೂಡ ಅಸ್ಮಿತ ದುಃಖ ಅಂತ ಕೂಡ ಹೇಳ್ತಾರೆ. ಅದಕ್ಕೆ 2ನೇದು. ಮತ್ 1 ರಾಗ. 1 ರಾಗ ಅದೇ ಅಂದ್ರ, ಯಾಕಂದ್ರೆ ನಮಗ್ ಒಂದು ವಸ್ತುವಿನ ಮೇಲೆ ಬಹಳ ಇಷ್ಟ ಇತ್ತು.
ಯಾಕಂದ್ರ ಆ ವಸ್ತು ನಮಗ ದೊರಕಿತು ಸಿಕ್ಕಿತು ಅಂತಂದ್ರ ಅದು ರಾಗ ಅಂತ ಅನ್ನಿಸ್ಕೊಳತ್ತದು. ಯಾಕಂದ್ರೆ ಪಡಿಬೇಕು ಅನ್ನುವಂಥ ಭಾವ, ಆ ವಸ್ತುವನ್ನ ಇಷ್ಟಪಟ್ಟಿರುವಂತ ವಸ್ತುವನ್ನ ಪಡಿಬೇಕನ್ನುವಂಥದ್ದೇ ರಾಗ ಅಂತ ಅನ್ಸ್ಕೊಳತ್ತದು. ಆಮೇಲೆ ಇದು ಒಂದು ಯಾಕಂದ್ರೆ ಇದು ಯಾವ ರೀತಿ ದುಃಖ ಅನ್ನುವಂಥದ್ದು, ಒಂದು ದ್ವೇಷ ಅನ್ನುವಂಥದ್ದು ಕೂಡ ರಾಗವು, ಆ ದ್ವೇಷವು. ಯಾಕಂದ್ರೆ ಇದು ರಾಗ ಅನ್ನುವಂಥದ್ದು ಕೂಡ ಒಂದು ವಿಚಾರ ನೋಡಿದ್ರ ಆ ಇಷ್ಟಪಟ್ಟಂತ ವಸ್ತು ಸಿಗದೆ ಇದ್ದಾಗ ಅದು ದುಃಖ ಅನಿಸ್ತದೆ. ಅದು ಯಾವ ರೀತಿ ಮಾರ್ಪಾಡಾಗ್ತದ ಅಂದ್ರೆ ದ್ವೇಷ ಆಗಿ ಮಾರ್ಪಡ್ತದೆ. ಅದು ನನಗೆ ಸಿಗ್ಲೇ ಇಲ್ಲಲ್ಲ ಅನ್ನುವಂಥದ್ದು, ಆ ರೀತಿ ಇರುವಂಥದ್ದು ಈ ದ್ವೇಷ ಅನ್ನುವಂಥದ್ದು ದುಃಖ. ರಾಗ ಅನ್ನುವಂಥದ್ದು ಒಂದು ದುಃಖ, ಆಮೇಲೆ ಈ ದ್ವೇಷ ಅನ್ನುವಂಥದ್ದು ಕೂಡ ಒಂದು ದುಃಖ ಅಂತ ಕೂಡ ಹೇಳ್ತಾರ. ರಾಗ ಅನ್ನುವಂಥದ್ದು ಕೂಡ ಒಂದು ದುಃಖ, ಮತ್ತೆ ವಸ್ತುವನ್ನ ಅಪೇಕ್ಷೆ ಪಡುವಂಥದ್ದು, ಅದಕ್ಕೆ ಪ್ರಯತ್ನ ಪಡುವಂಥದ್ದು, ಇದು ಒಂದು ದುಃಖ. ಆಮೇಲೆ ಮತ್ತೆ ಈಗ ಇಷ್ಟ ವಸ್ತು ನಮಗ ಸಿಗದೆ ಇದ್ದಾಗ ಅದೇನಾಗ್ತದ ದ್ವೇಷ, ಅದು ದುಃಖ ಆಗ್ತದೆ. ಈ ರೀತಿ ಮತ್ತೆ ಅಭಿನಿವೇಶ ಕ್ಲೇಶ ಅಂತಂದ್ರ ಇವು ದುಃಖ ಅಂತ ತಿಳ್ಕೊಂಡ್ರು ಕೂಡ ಅವನು ಬಿಡದೆ ಇವುಗಳೆಲ್ಲ ಒದ್ದಾಡುವಂಥದ್ದು. ಇವೆಲ್ಲ ದುಃಖಗಳಿಂದ ಕೂಡಿದವ. ಮತ್ತೆ ಈ ದುಃಖದಿಂದ ಕೂಡಿದವಂತ ಅವುಗಳಲ್ಲಿ ಬಿಡದೆ ಅಲ್ಲೇ ಮನಸ್ಸನ್ನ ಇಡುವಂಥದ್ದು, ಅಲ್ಲೇ ಒದ್ದಾಡುವಂಥದ್ದು, ಇದು ಅಭಿನಿವೇಶ ಕ್ಲೇಶ ಅಂತ ಅನ್ಸ್ಕೊಳ್ತದೆ. ಈ ರೀತಿ 5 ದುಃಖಗಳು ಅದಾವ ಮನುಷ್ಯನಿಗೆ, ಈ ಜೀವಾತ್ಮನಿಗೆ ಬರುವಂತ 5 ದುಃಖಗಳು. ಅದಕ್ಕೆ ಈ ದುಃಖಗಳ ವಿಚಾರವನ್ನ ನಾನಿನಿಗೆ ಹೇಳ್ತೀನಿ. ಏ ಸ್ತ್ರೀಯಳೆ ಎಲೆ ನೀಡೆ ಅಂತಂದ್ರೆ, ಏ ಸ್ತ್ರೀಯಳೆ ನಾನು ಹೇಳ್ತೀನಿ, ನಿನಗೆ ತಿಳಿಸ್ತೀನಿ. ಕೇಳು ಅಂದ್ರೆ ನೀನು ಇವನ್ ತಿಳ್ಕೊ ಹರಿ ಅಂತ ಹೇಳ್ತಾರ. ಮತ್ತೆ ಈಗ 1ನೇದ್ದು ಅದನ್ನ ವಿಸ್ತಾರವಾಗಿ ಹೇಳ್ತಾರೆ. ಅವಿದ್ಯೆ ಅಂದ್ರೆ ಏನು, ಅವಿದ್ಯೆ ಕ್ಲೇಶ ಅಂದ್ರೆ ಏನು, ಇವು ನಮ್ಮೊಳಗ ಬರುವಂಥದ್ದು. ಅವಿದ್ಯೆ ಅಂತಂದ್ರೆ ನಮ್ಮ ಸ್ವರೂಪವನ್ನ ತೋರ್ಬಿಡ್ದಂಗ್ ಮಾಡ್ಯದ, ಆ ಕಡೆ ಮುಖ ಹಾಕದಂಗೆ ಮಾಡುವಂಥದ್ದು, ತಿಳಿಲಿಕ್ಕೆ ನಮ್ಗೆ ಅವಕಾಶನೇ ಕೊಡಂಗಿಲ್ಲ. ಈ ರೀತಿ ಇರುವಂತ ಇದು ಅಜ್ಞಾನ, ಅವಿದ್ಯೆ ಅನ್ನುವಂಥದ್ದು. ಇದು ನಮ್ಮ ಸ್ವರೂಪವನ್ನ ತಿಳಿಗೊಡ್ದಂಗೆ ಮಾಡಿರುವಂಥದ್ದು, ಇದು ನಮ್ಮೊಳಗೆ ಇರುವಂಥವು ಇವೆಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ನೋಡ್ರಿ, ನಾವು ಆನಂದಕ್ಕೆ ಹೋಗ್ಬೇಕಾದ್ರೆ ಎಷ್ಟೊಂದು ಅಡೆತಡೆಗಳು ಅದಾವ ನಮ್ಮಲ್ಲಿ ಅನ್ನುವಂಥದ್ದಕ್ಕೆ ನಮ್ಗೆ ಅರ್ಥ ಆಗ್ತದಲ್ಲ. ಬಹಳಷ್ಟು ಏನು ಪ್ರತಿಬಂಧಕಗಳದಾವ, ಅಡೆತಡೆಗಳದಾವ. ನಮ್ಗೆ ಅಷ್ಟು ಈಜಿಯಾಗಿ ನೋಡ್ರಿ, ಜೇನು ನಮ್ಗೆ ಒಮ್ಮೆಲೆ ಸಿಕ್ಕು ಬಿಡ್ತದೆ ಅಂದ್ರೆ ಅದಕ್ಕೆ ಹುಳುಗಳು ಇಟ್ಟಿದಾನ. ಅಷ್ಟು ಮಧುರವಾದಂತ ಸಿಹಿಯಾದ ಜೇನನ್ನ ನಾವು ಪಟಕನ್ ತಗೊಂಡು ತಿನ್ನಕ್ ಆಗಂಗಿಲ್ಲ. ಅದಕ್ಕೆ ನಾವು ಸ್ವಲ್ಪ ಹೋರಾಡ್ಬೇಕು, ಆ ಹುಳಗಳನ್ನು ಓಡಿಸ್ಬೇಕು. ಎಲ್ಲ ಮೇಲ್ಗಡೆ ಇರ್ತದ, ಅದನ್ನ ಓಡಿಸಿ ಮಾಡಿ ಆ ಜೇನನ್ನ ತಗೊಳ್ಬೇಕಾಗ್ತದ. ಅದ್ರಂಗ ನಾವಿಂಥ ಒಂದು ಮುಕ್ತಿ ಆನಂದವನ್ನು ಪಡ್ಕೊಳ್ಬೇಕಾಗಿತ್ತಂದ್ರ ನಮ್ಮೊಳಗಡೆನೆ ಬಹಳಷ್ಟು ಗದ್ದಲಗಳು ಅದಾವ, ನಮ್ಮೊಳಗಡೆನೆ ಅಡೆತಡೆಗಳು ಬಹಳ ಅದಾವ. ಇವೆಲ್ಲವನ್ನ ಮೀರಿ ಹೋಗ್ಬೇಕಾಗ್ತದ, ನಾವು ಇವೆಲ್ಲಗಳನ್ನ ದಾಟ್ಕೊಂಡು ಹೋಗ್ಬೇಕಾಗ್ತದ ಅಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಅವಿದ್ಯೆ ಅಂದ್ರೆ ಏನು. 3ನೇ ನುಡಿಯಲ್ಲಿ ಹೇಳ್ತಾರ, ವನಿತೆ, ಅನಾತ್ಮ, ಅನಿತ್ಯ, ಶುಚಿ, ದುಃಖವೆನಿಸುವವು ಈ ದೇಹಾದಿಯೋಳು ಮತ್ತೆ ಜನಿಸಲ್ ಆತ್ಮತೆ ನಿತ್ಯ ಶುಚಿ ಸುಖವೆಂಬ ಭಾವನೆ ತಾನು ಅವಿದ್ಯೆ ಎಂದೆನಿಪುದು ಅಂತ ಹೇಳ್ತಾರ. ವನಿತೆ ಅಂತಂದ್ರ ಮೈತ್ರಾದೇವಿಯೇ, ಸ್ತ್ರೀಯಳೇ. ಯಾಕಂದ್ರ ಅನಾತ್ಮ ಅಂದ್ರ ತಾನಲ್ಲದ್ದು, ಅನಿತ್ಯ ಇದ್ದು. ಯಾಕಂತಂದ್ರ ಅದ್ ಹೆಂಗದಂದ್ರ ಅನಿತ್ಯ ಅಂದ್ರ ಯಾವಾಗ್ಲೂ ಇರದೇ ಇರುವಂಥದ್ದು, ಅನಿತ್ಯವಾಗಿರುವಂಥದ್ದು. ಇದು ಹೆಂಗದ, ಈ ದೇಹ ಕೂಡ ಈ ಮಣ್ಣಿನಿಂದ ಆದಂತ ಒಂದು ಗಡಿಗೆ ಪೂರ್ತಿ ಮಣ್ಣೆ ತುಂಬ್ಯದ. ಅದ್ರಂಗ ಈ ದೇಹ ಕೂಡ ಮಾಂಸದಿಂದ ಕೂಡಿದಂಥದ್ದು, ಇದು ದೃಶ್ಯವಾಗಿರುವಂಥದ್ದು. ಅದರಿಂದ ಇದು ಹೆಂಗದ, ತಾನಲ್ಲ. ಇದು ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡ್ರು ಕೂಡ ಇದು ಅನಾತ್ಮವಾಗಿರುವಂಥದ್ದು ಶರೀರ. ಇದು ಅನಾತ್ಮವಾಗಿರುವಂತ ಶರೀರ ನಾನಲ್ಲ ಅಂತ ಬಹಳಷ್ಟು ಸಲ ತಿಳ್ಕೊಂಡ್ರು ಕೂಡ ಈ ಜೀವಾತ್ಮ ಏನ್ ಮಾಡ್ತಾನ, ಈ ದೇಹವೇ ನಾನಂತ ತಿಳ್ಕೊಂಡ್ಬಿಡ್ತಾನ. ನಾವು ಎಷ್ಟೋ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ಒಂದು ಅದನ್ನ ಬಹಳಷ್ಟು ವಿಚಾರ ಮಾಡಿ ನೋಡಿದಾಗ, ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದಾಗ ನಾವೇನ್ ವ್ಯವಹಾರ ಮಾಡ್ತೀವಿ ಎಲ್ಲದರಲ್ಲೇ ತತ್ವ ಅಡಿಗೆ ಅದು. ಅದಕ್ಕ ಈ ನಾನಲ್ಲ, ಶರೀರ ನಾನಲ್ಲ.
ಆದ್ರೂ ಕೂಡ ನನ್ನ ಶರೀರ ಅಂತ ಹೇಳ್ತೀನಿ, ನನ್ನ ಮನೆ ಅಂತ ಹೇಳ್ತೀನಿ ಅಂತಂದಾಗ ನನ್ನ ಮನೆ ಅಂತಂದ್ರೆ ಅದು ಬೇರೆನೆ ಅನ್ಸ್ಕೊಳತ್ತದ. ನನ್ನ ಮನೆ ಅದ ಅಂತ ಹೇಳ್ತೀವಿ, ಅದ್ರಾಗ ನನ್ನ ಶರೀರ ಅಂತ ಹೇಳ್ತೀವಿ ಅಂತಂದಾಗ ಶರೀರಕ್ಕ ಮನೆಗೆ ವ್ಯತ್ಯಾಸ ಏನೆಲ್ಲ, ಅದನ್ನು ದೃಶ್ಯವಾಗಿ ಅರಿಸಿಕೊಳ್ತದ, ಮನೆಯನ್ನು ದೃಶ್ಯವಾಗಿ ಅರಿಸಿಕೊಳ್ತದ, ಶರೀರನೂ ದೃಶ್ಯವಾಗಿ ಅರಿಸಿಕೊಳ್ತದ, ಮನೆಯನ್ನು ಅರಿಸಿಕೊಳ್ತದ. ಅಂದ್ರೆ ಶರೀರ ನಾನು ಅಲ್ಲ ಅನ್ನುವಂಥದ್ದು ನಮ್ಗ ಗೊತ್ತಾಗ್ಬೇಕು, ಗೊತ್ತಾಗಂಗಿಲ್ಲ. ಅದು ನಾವ್ ಅಂದಿರ್ತೀವಿ, ಎಲ್ಲ ಮಾಡಿರ್ತೀವಿ, ಆದ್ರೂ ಕೂಡ ಅದು ನಮ್ಗ ಈ ದೇಹವೇ ನಾನು ಅನ್ನುವಂಥ ಮತ್ತೆ ನಾವು ತಿಳ್ಕೊಳ್ತೀವಿ. ಈ ದೇಹ ರೂಪನಾದಂಥ, ಯಾಕಂತಾರೆ ತಾನು ಈ ಈ ಈ ದೇಹಕ್ಕ, ಯಾಕಂದ್ರ ನಾನು ಯಾವಾಗ್ಲೂ ಇರ್ತಕ್ಕವನು ಮತ್ತು ಇದು ಒಳಗಡೆ ಇರುವಂತಹ ಚೈತನ್ಯ, ಇದಕ್ಕ ವಿಲಕ್ಷಣ, ದೇಹಕ್ಕೆ ವಿಲಕ್ಷಣವಾಗಿರುವಂತ ಸಾಕ್ಷಿ ರೂಪವಾಗಿರುವಂತವನು, ಅಥವಾ ಯಾವಾಗ್ಲೂ ಇರುವಂತವನು. ಮತ್ತ ಈ ದೇಹ ಹೆಂಗೈತಪ್ಪ ಅಂತಂದ್ರ ಬಹಳ ಪವಿತ್ರತೆಯಿಂದ ಕೂಡ್ಯದೇನು ಅಂದ್ರೆ ಇಲ್ಲ. ಈ ದೇಹ ಹೆಂಗದಂತಂದ್ರ ಅಪವಿತ್ರವಾಗಿರುವಂಥದ್ದು, ಮಲಮೂತ್ರದಿಂದ ಕೂಡಿದಂಥದ್ದು. ಮತ್ತೆ ಇದಕ್ಕೆ ಹೆಂಗದಂತಂದ್ರ ದುಃಖದಿಂದ ಕೂಡಿದಂಥದ್ದು. ಈ ಶರೀರ ಹೆಂಗದ, ಷಡ್ಭಾವಿಕಾರಕ್ಕೊಳಗಾಗಿರುವಂಥದ್ದು. ಈ ಶರೀರ ಇದು ಬಹಳ ಚಂದ. ಭಗವಂತ ಈ ಚರ್ಮವನ್ನ ಮ್ಯಾಲ ಒದಿಕೆ ಮಾಡಿದಾನಂತ ಎಲ್ಲ ಚಂದ ಅದ. ಬಟ್ ಹಿಂಗ್ ತಿರುವಿ ಹಾಕಿದ್ನಂದ್ರ ಗುರುಗಳು ಹೇಳ್ತಿದ್ರ, ಈ ಚರ್ಮವನ್ನ ಹಿಂಗ ಅಂದವಾಗಿ ಮಾಡಿ ಒಳಗ ಮಾಂಸ ಅದನ್ನೆಲ್ಲ ಮುಚ್ಚಿ ಬಿಟ್ಟನಂತ. ಇದು ಚರ್ಮದ ಒಂದು ಚೀಲದೊಳಗೆ ಈ ಮಾಂಸ ಐತೆ ಅಂತ ಇದು ಚಂದ ಕಂಡದ. ಇದಕ್ಕ ನಾವ್ ಬೆಳ್ಳಗದೀವಿ, ನಾವು ಕಪ್ಪದೀವಿ, ನಾವು ಹಂಗದೀವಿ ಹಿಂಗದೀವಿ ಅಂತವ ಮೂರ್ಖರು. ಅದಕ್ಕ ಇದೇ ಚರ್ಮನೆ ಹಿಂಗ ಉಲ್ಟಾ ಹಾಕಿಬಿಟ್ಟಿದ್ರ ಹೆಂಗಾಗಂಗಿತ್ತು? ಎಷ್ಟೊಂದು ಹದ್ದು ನಾಯಿ ನರಿ ಹೆಂಗಾಗ್ಬಿಡಂಗಿತ್ತು. ಚೆನ್ನಾಗಿ ಇದು ಒಳಗಡೆ ಮುಚ್ಚಿ ಹಾಕ್ಬಿಟ್ಟಿದ್ದಾನಂತ ಯಾರಿಗೂ ಅಷ್ಟು ಇದ್ರ ಬಗ್ಗೆ ಇದಾಗಂಗಿಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಿದ್ರು. ಯಾಕಂದ್ರೆ ಇದು ಹೆಂಗದಪ್ಪ ಅಂದ್ರೆ ಅಪವಿತ್ರವಾಗಿರುವಂತದ್ದು, ಮಲಮೂತ್ರದಿಂದ ಕೂಡಿದಂಥದ್ದದ, ಷಡ್ಭಾವ ವಿಕಾರಕ್ಕೆ ಒಳಗಾಗುವಂಥದ್ದದ. ಒಂದು ಸ್ವಲ್ಪ ಇದನ್ನ ಬಿಟ್ರ ವಾಸನೆ ಬರ್ತದೆ ಶರೀರ. ಕಟ್ಟಾದ್ರೆ ನೋಡ್ರಿ ಒಂದ್ 2-3 ದಿವಸ ಬೆಳ್ಳಿ ಹುಳ ಬಿದ್ದು ಹೋಗ್ತದೆ ಶರೀರಕ್ಕೆ. ಅಂತ ಒಂದು ಅಪವಿತ್ರವಾದಂಥದ್ದು ಶರೀರ. ಮತ್ತೆ ದುಃಖಮಯದಿಂದ ಕೂಡುವಂಥದ್ದು. ಈ ದುಃಖದಿಂದ ಕೂಡುವಂಥದ್ದು ಮತ್ತೆ ಯಾವುದೇ ಒಂದು ರೋಗ ರುಜಿನಗಳು ಬರ್ಬೇಕಾದ್ರೂ ಕೂಡ ಈ ಶರೀರಕ್ಕೆ ಬರುವಂಥದ್ದು. ಮತ್ತೆ ಇದರಲ್ಲಿ ನೀನ್ ಹೆಂಗಿದೆ ಅಂದ್ರೆ ನೀ ಶುಚಿಯಾಗಿರುವಂಥವನ್ನೇನು. ಅದಕ್ಕೆ ಹೇಳ್ತಾರ, ನೀನ್ ಹೆಂಗಿದಪ್ಪ ಅಂತಂದ್ರ ಶುಚಿಯಾಗಿರುವಂಥವ್ನು. ಒಳಗಡೆ ಇರುವಂತ ನೀನ್ ಯಾರು ಅಂತಂದ್ರ ನೀನ್ ಹೆಂಗಿದೆ, ಶುಚಿಯಾಗಿರುವಂಥವ್ನು, ಮತ್ತ ಶುದ್ಧನೂ ಇರುವಂಥವ್ನು, ಆನಂದ ರೂಪನೂ ಇದ್ದೀರಿ. ಆದ್ರ ಇಂಥತ್ ನೀನ್ ಏನ್ ಮಾಡ್ತೀವಿ, ದೇಹದ ಮೂಲಕ ನಾನು ಹಿಂಗದೀನಿ, ದೇಹವೇ ನಾನು ಹಿಂಗದೀನಿ ಅಂತ ತಿಳ್ಕೊಂಡ್ಬಿಡ್ತೀವಿ. ದೇಹವೇ ಶುಚಿ ಅದ, ಆಮೇಲೆ ಆನಂದ ರೂಪ ಐತೆ, ಶುದ್ಧ ಐತೆ ಅಂತ ಇಲ್ಲಿ ಇಲ್ಲದ್ರಾಗ ಆದಂತ ಭಾವನೆ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಇರುವಂತದ್ ನೀನ್ ಬೇರೆನೇ ಇದೆ, ಆದ್ರ ಇದು ಶರೀರದೊಳಗ ತಾಧ್ಯಾತ್ಮ ಭಾವ ಹೊಂದಿ ಇದೇ ಶುಚಿ ಅದ, ಇದೇ ಶುದ್ಧ ಅದ, ಇದು ಆನಂದ ರೂಪ ಅದ ಅಂತ ನೀನು ಭಾವ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಅನಾತ್ಮ, ನಿತ್ಯ, ಶುಚಿ, ದುಃಖಮಯವಾದಂಥ ದೇಹದಲ್ಲಿ ನೀನ್ ಕ್ರಮವಾಗಿ ಏನ್ ಮಾಡ್ಬಿಡ್ತೀನಿ ಅಂದ್ರ ಶುಚಿ, ನಿತ್ಯ ಮತ್ತೆ ಆತ್ಮ, ಇದು ಸುಖ, ಈ ಭಾವನೆ ಅಲ್ಲಿ ಮಾಡ್ಬಿಡ್ತೀವಿ. ಇದಕ್ಕೆ ಅವಿದ್ಯೆ ಅಂತ ಹೇಳಿಸ್ಕೊಳ್ತದೆ. ಅಲ್ಲಿ ಕ್ರಮವಾಗಿ ಅದು ಆ ರೀತಿ ಇರುವಂತ ಶರೀರದೊಳಗಡೆ ಈ ರೀತಿ ಆತ್ಮನ ಭಾವ ತಿಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಇದೇನು ಈ ಭಾವನೆ ಅವಿದ್ಯೆ ಅಂತ ಹೇಳಿಸ್ಕೊಳ್ತದ. ಮತ್ತಿಲ್ಲಿ ಎರಡನೆಯದ್ದು ಅಸ್ಮಿತೆ. ಏನಾಗಿದೆ ಇದು, ಇದೆಲ್ಲ ಹೆಚ್ಚಾಗಿ ಅಂತಂದ್ರ ಅನಾತ್ಮ ವರ್ಗದಲ್ಲಿ ಆತ್ಮಭಾವ ಮಾಡಿಬಿಟ್ಟಿದೆ, ಆತ್ಮಭಾವದಲ್ಲಿ ಅನಾತ್ಮ ಭಾವ ಮಾಡಿದ. ಅದಕ್ಕಾಗಿ ಇದು ಅಜ್ಞಾನ ಅಂತ ಹೇಳಿಸ್ಕೊಳ್ತದೆ. ಈಗ ಅಸ್ಮಿತೆ ಅನ್ನುವಂಥದ್ದು ಎರಡನೇ ಕ್ಲೇಶ ಹೇಳ್ತಾರೆ. ಇದು ಒಂದು ದುಃಖನೇ ನೋಡ್ರಿ. ಯಾಕಂದ್ರೆ ತನ್ನನ್ನ ತಾನು ತಿಳಿದೇ ಇರುವಂಥದ್ದು ಅದು ದುಃಖ, ವಿದ್ಯೆ ದುಃಖ ಅಂತ ಅನ್ಸ್ಕೊಳ್ಳೋದು. ಈ ಎರಡನೇ ದುಃಖ ಯಾವುದು, ಅಸ್ಮಿತೆ ಅನ್ನುವಂಥದ್ದು ಕೂಡ ಇಲ್ಲಿನೂ ಕೂಡ ಹೇಳ್ತಾರೆ. ಏನ್ ಹೇಳ್ತಾರ 4ನೆಯ ನುಡಿಯಲ್ಲಿ, ತನ್ನುವಿನೊಳಗೆ ದರುಶನ ಶಕ್ತಿ ಏಕತ್ವವೆನಿಸಿ ತಾವು ಅಖಿಲ ಅಹಂಭಾವದ ಜನನಕ್ಕೆ ಬೀಜವಾಗಿರಲ್ ಅಂತದು ಅಸ್ಮಿತೆ ಎನಿಪುದು ಎಂದು ಅರಿ ಅಂಬುಜಾನನೆ, ಅಂಬುಜ ವಕ್ರೆ ಅಂತ ಕೂಡ ಹೇಳ್ತಾರ. ಏನ್ ಹೇಳ್ತಾರ, ಇಲ್ಲಿ ಕೂಡ ತನುವಿನೊಳಗೆ ಅಂದ್ರೆ ಶರೀರದಲ್ಲಿ ಜ್ಞಾನ ಶಕ್ತಿಯು ಇರುವಂತಹದ್ದು.
ಈ ಜಡವಾದಂತ ಈ ಶರೀರ ಹೆಂಗೈತಪ್ಪ ಅಂದ್ರೆ ಜಡವಾಗಿರುವಂಥದ್ದು ಐತೆ. ಇಲ್ಲಿ ಈ ಜಡವಾದಂತ ದೇಹದ ಒಳಗಡೆ ನಿಂದೆಂಗದ ಅಜಡ ರೂಪನಾದಂಥ ಒಂದು ಜ್ಞಾನ ಶಕ್ತಿಯನ್ನ ಅಭೇದಪಡಿಸಿ, ಅಂದ್ರ ಈ ದೇಹ ಮತ್ತೆ ಆ ಜಡವಾಗಿರುವಂತ ದೇಹ ಅಜಡನ ಆಗಿರುವಂತ ಈ ಜ್ಞಾನ ಶಕ್ತಿಯನ್ನ ಅಭೇದಪಡಿಸಿ ಮತ್ತೆ ಅಂದ್ರೆ ಜ್ಞಾನ ರೂಪನಾದ ತಾನೇ ಈ ದೇಹವನ್ನು ತಿಳಿದುಕೊಳ್ಳೋದ್ರಿಂದ ನೋಡ್ರಿ. ಯಾಕಂದ್ರೆ ಇದು ದೇಹ ಬೇರೆ ಅಲ್ಲ, ನಾನು ಆತ್ಮ ಬೇರೆ ಅಲ್ಲ ಅನ್ನುವಂತ ಅಭೇದ ಸ್ಥಿತಿಯನ್ನ ಮಾಡ್ಕೊಳ್ಳುವಂಥದ್ದು. ಅಂತ ಒಂದು ಜ್ಞಾನ ರೂಪನಾದಂತ ತಾನೇ ಈ ದೇಹ ಅನ್ನುವಂತ ತಿಳ್ಕೊಂಡ್ಬಿಡ್ತಾನೆ. ಅದರಿಂದ ಏನಾಗ್ತದೆ, ಸಕಲ ಅಹಂಕಾರಗಳಿಗೆ ಕಾರಣ ಆಗಿಬಿಡ್ತದೆ. ಎರಡು ತಾಧ್ಯಾತ್ಮ ಹೊಂದ್ಬಿಟ್ಟಿದಾವ. ಈಗ ಅನಾತ್ಮವಾಗಿರುವಂತ ಈ ದೇಹದಲ್ಲಿ ಆತ್ಮಭಾವ ಮಾಡಾಕತ್ತಾನ. ಮತ್ತೆ ಹೆಂಗಂತಂದ್ರೆ ಈ ದೇಹ ಹೆಂಗದ ಜಡ ರೂಪದಿಂದ ಅದ, ಅಜಡವಾಗಿರುವಂಥವನು ನೀನು ಈ ಜ್ಞಾನ ಶಕ್ತಿಯನ್ನ ಇಲ್ಲೇನೋ ಏಕ ಮಾಡ್ಬಿಡ್ತಾನೆ. ನಾನ್ ಬೇರೆ ಅಲ್ಲ, ಶರೀರ ಬೇರೆ ಅಲ್ಲ ಅನ್ನುವಂಥ ಭಾವದಲ್ಲಿ ತಿಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಈ ರೀತಿ ತಿಳ್ಕೊಂಡದಕ್ಕ ಈ ದೇಹವೇ ನಾನು ಅಂತ ತಿಳ್ಕೊಂಡದಕ್ಕ ಸಕಲ ಅಹಂಕಾರಗಳಿಗೆ ಕಾರಣ ಆಗ್ತದ. ಅದರಿಂದ ಪ್ರತಿ ಒಂದ್ರಾಗ ಅಲ್ಲಿ ಹೇಳ್ತಾನೆ, ನಾನು ಹೋಗ್ತೀನಿ, ನಾ ಬರ್ತೀನಿ, ನಾ ಉಣ್ತೀನಿ, ನಾ ತಿಂತೀನಿ, ಪ್ರತಿ ಒಂದರಲ್ಲಿ ಇಲ್ಲಿ ವ್ಯವಹಾರ ಮಾಡಕ್ ಶುರು ಮಾಡುತ್ತಾನೆ. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅಸ್ಮಿತೆ ದುಃಖ ಅಂತ ಕೂಡ ಹೇಳ್ತಾರೆ. ಎಲ್ಲ ನಾನು ಅನ್ನುವಂಥದ್ದು, ಎಲ್ಲ ನಾನ್ ಮಾಡಿದೆ, ನಾನು ಓದೆ, ನಾನು ಉಂಡೆ, ನಾನು ತಿಂದೆ, ಈ ರೀತಿ ಆತ್ಮನ ಭಾವ ಈ ಅನಾತ್ಮವಾಗಿರುವಂತ ದೇಹದ ಮೇಲೆ ಅಲ್ಲಿ ವ್ಯವಹಾರ ಮಾಡೋದಕ್ಕಾಗಿ ಅಸ್ಮಿತೆ ದುಃಖ ಅಂತ ಅನ್ಸ್ಕೊಳ್ತದೆ, ಎರಡನೇ ದುಃಖ. ಮತ್ತೆ ಇಲ್ಲಿ ಮೂರನೇ ರಾಗ ಅನ್ನುವಂಥದ್ದು ಮೂರನೇ ದುಃಖ ಹೇಳ್ತಾರ. ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡೆ ಆ ಸುಖವನ್ನು ನಿಶ್ಚಯಿಸಿ ವಿಷಯದಳು ಸುಖಮಯವೆಂದು ತೊಡರಿ ಬಿಡದಿರ್ಪ ತತ್ಸುಖ ಬುದ್ಧಿ ರಾಗವೆಂದೆನಿಸುವುದು. ನೋಡ್ರಿ, ಎನಿಪುದು ಅಂತ ಹೇಳ್ತಾರ. ಯಾಕಂತಂದ್ರ ಶಬ್ದಾದಿ ವಿಷಯ ಸುಖ ಐತೇನು ಅಂದ್ರ ಸುಖನೇ ಇಲ್ಲ. ಜನ್ಮಾಂತರದಲ್ಲಿ ಸುಖ ಸುಖ ಅಂತಾನೆ ಇದು ಬೆನ್ನಟ್ಟಿ ಹೋಗ್ಬಿಟ್ಟದ. ಅದೇನ್ ಹೇಳ್ತಾರ ಅವ್ರು, ಸುಖದ ಬೆಂಬಳಿಗೊಂಡು ಅಂದ್ರೆ ಸುಖದ ಬೆನ್ನಟ್ಟಿ ಸುಖ ಐತೆ ಅಂತ ಹೊರಮುಖ ಮಾಡ್ಕೊಂಡು ಹೋಗ್ಬಿಟ್ಟದ. ಆದ್ರೆ ಸುಖ ಐತೇನ? ನಮ್ಗೆ ಎಷ್ಟೋ ಜನ್ಮದಾಗ ಬರೀ ಹೊರಮುಖನೇ ಮಾಡ್ಕೊಂಡು ಅಲ್ಲೇ ಸುಖವನ್ನು ಹುಡುಕ್ತಾ ಇದೀವಿ. ಅಲ್ಲಿ ಸುಖ ಇತ್ತು ಅಂತಂದ್ರ ನಮ್ಗೆ ಯಾಕೆ ಇರ್ತಿತ್ತು ದುಃಖ ಯಾಕೆ ಬರ್ತಿತ್ತು? ಅದಕ್ಕ ಅಲ್ಲಿ ಎಷ್ಟೇ ನೀ ತಿರುಗಾಡು, ಎಷ್ಟೇ ಜನ್ಮಗಳನ್ನ ತಿರುಗಾಡು, ನೀನು ಬೆಳಗ್ಗೆಯಿಂದ ಸಂಜೆ ತನನು ನಿನ್ನ ಮಲಗೋವರೆಗೂ ನೀನು ಆ ವಿಷಯಾದಿಗಳ ಹಿಂದೆ ಬೆನ್ನತ್ತಿದ್ರ ಅದರಿಂದ ಯಾವತ್ತು ಸುಖ ಇಲ್ಲ. ಹುಟ್ಟಿನಿಂದ ನೀ ಸಾಯವರೆಗೂ ನೋಡ್ರಿ 100 ವರ್ಷ ಆಯುಷ್ಯ ಆಗ್ಯದ. 90, 95, 100 ವರ್ಷ ಇರ್ತದ. ಆದ್ರ ಅವರಿಗೆ ತೃಪ್ತಿ ಅನ್ನೋದು ಆಗ್ಯದೇನು ಇಲ್ರಿ. ಇನ್ನ ಮರಿ ಮೊಮ್ಮಕ್ಳದ್ ಮದ್ವಿ ನೋಡ್ಬೇಕಂತ ಆಸೆ ಇತ್ರಿ, ಇನ್ನು ಅದು ತಗೊಳ್ಬೇಕಂತ ಆಸೆ ಇತ್ರಿ, ಇದು ಮುಗಿತಾ? ಅವ್ರಿಗೇನಾದ್ರೂ ತೃಪ್ತಿ ಆಗ್ಯದೇನ? ಅಷ್ಟು ಆಯುಷ್ಯ ಕಳೆದ್ರು ಕೂಡ ತೃಪ್ತಿ ಆಗ್ಯದೇನಂದ್ರ ಇಲ್ಲ, ಹಾಗಂಗಿಲ್ಲ ಅದು. ಯಾಕಂದ್ರೆ ವಿಷಯಾದಿಗಳ ಬೆನ್ನ ಹಚ್ಚಿದ್ರೆ 7 ವರ್ಷ ಆಯುಷ್ಯ ಇದ್ರೇನ್ರಿ, ಎಲ್ಲ ವ್ಯರ್ಥ. ಯಾವ ತೃಪ್ತಿನೇ ಇಲ್ಲ ಅಂತಂದ್ರ ಆ ಕೊನೆಯವರೆಗೂ ಆಸೆಗೆ ಅದು ಕಡಿವಾಣ ಇರೋದೇ ಇಲ್ಲಲ್ಲ. ಮತ್ತ ಅಲ್ಲಿಯ ಮಟ್ಟ ಬರೀ ಅದರಲ್ಲಿ ಸುಖ ಏನು ಇದರಲ್ಲಿ ಸುಖ ಅನ್ನೋಂತ ಒಂಟಂತದಕ್ಕ ಯಾವ್ದಕ್ಕೂ ತೃಪ್ತಿ ಅನ್ನೋದು ಇಲ್ಲಿ ಸಿಗೋದೇ ಇಲ್ಲ. ಆದ್ರೂ ಕೂಡ ಸುಖವಲ್ಲದಿರ್ದೊಡೆ ಆ ಸುಖವನ್ನು ನಿಶ್ಚಯಿಸಿ ನೋಡ್ರಿ. ಆ ಸುಖ ಇಲ್ಲ ಅಂತಂದ್ರೂ ಕೂಡ ಅದು ಸುಖ ಆಗ್ಯದಂತಾನೆ ನಿಶ್ಚಯ ಮಾಡುವಂಥದ್ದು, ಅದ್ರಲ್ಲೇ ಸುಖ ಅದ. ಅದಕ್ಕೆ ಹೇಳ್ತೀವಿಲ್ಲ, ಸಂಸಾರ ಅನ್ನೋದು ಬೆಟ್ಟದಷ್ಟು ದುಃಖ ಐತೆ, ಬಿಂದುವಿನಷ್ಟು ಸುಖಕ್ಕಾಗಿ ಸುಖ 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 ಅಂತ ಹೋಗ್ತೀವಿ ನಾವು, ಅದ್ರಲ್ಲೇ ಸುಖ ಹುಡುಕ್ತೀವಿ. ಆದ್ರೆ ನಿಜವಾಗಿ ಸುಖ ಐತೇನಂದ್ರೆ ಅಲ್ಲಿ ಸುಖ ಇಲ್ಲ, ಸಂಸಾರದಲ್ಲಿ ಸುಖ ಇಲ್ಲ. ಅದ್ರ ಫಲ ಏನಾದ್ರ ಘೋರ ಯಾತನೆ, ದುಃಖ ಐತೆ ಕೊನೆಗೆ. ಆದ್ರೆ ನಾವ್ ಬಿಟ್ಟಿವೇನೆ ಸಂಸಾರ ಮಾಡೋದು. ಎಷ್ಟೋ ಜನ ನಮ್ಮ ಮನ್ಯಾಗ ಹುಟ್ಟತಾರ, ಎಷ್ಟೋ ಜನ ಸಾಯ್ತಾರ, ನಮ್ ಕಣ್ಣಿದ್ರೆ ಏನೇನೋ ನಡೀತಾವ. ಆದ್ರೆ ಇವತ್ತು ನಾವು ಏನಾದ್ರೂ ಮನಸ್ಸಿಗೆ ಎಲ್ಪ ಇದು ಎಷ್ಟು ಮಾಡಿದ್ರು ಇಷ್ಟೇ ಐತಲ್ಲ ಅಂತ ಏನಾದ್ರೂ ನಾವು ನಮ್ಮ ಮನಸ್ಸನ್ನ ಆತರ ಅನ್ಕೊಂಡು ಆ ಮನಸ್ಸನ್ನ ನಿಶ್ಚಯ ಮಾಡಿವೇನು? ಯಾವುದೂ ಇಲ್ಲ. ಆದ್ರೂ ಕೂಡ ಇನ್ನೂ ನಾವ್ ಅವ್ರಿಗೆ ಹಂಗಾಗ್ಯದ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿನ ಒಂದು ಆಸೆಗಳು ಆಕಾಂಕ್ಷೆಗಳು ಹಂಗ ನಮ್ಗೆ ಬೆಳಿತಾನೆ ಇರ್ತಾವ, ಯಾವ್ದಕ್ಕೂ ಕಡಿವಾಣ ಹಾಕಂಗಿಲ್ಲ. ಹಂಗಾಗಿ ಇಲ್ಲಿ ಕೂಡ ಯಾವ ರೀತಿ ಅಂದ್ರೆ ಸುಖ ಇಲ್ಲ ಅಂತ ಅಂದ್ರೂ ಕೂಡ ಮತ್ತೆ ಮನಸ್ಸು ಅಲ್ಲೇ ಹಾಕುವಂಥದ್ದು, ಅಲ್ಲೇ ನಿಶ್ಚಯ ಮಾಡುವಂಥದ್ದನ್ನು, ಮತ್ತೆ ಅದನ್ನ ಪಡೆಯುವುದರಿಂದ ಏನಾದ್ರೂ ಒಂದು ವಸ್ತುವನ್ನ ಪಡಿಬೇಕು ಅಂತ ಅನ್ನುವಂತ ಭಾವ ಇತ್ತಂದ್ರೆ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಅದನ್ನ ಬಿಡದೆ ಅದನ್ನ ಪಡಿಬೇಕನ್ನುವಂತ ಆಸೆ.
ಏನೇ ಆದ್ರೂ ಕೂಡ ಅದನ್ನ ನಾನು ಪಡ್ಕೊಳ್ತೀನಿ ಅನ್ನುವಂಥ ಆಸೆ. ಇದಕ್ಕೆ ಏನ್ ಹೇಳ್ತಾರ, ರಾಗ ಅಂತ ಹೇಳಿಸ್ಕೊಳ್ತದೆ. ರಾಗ ಇದು ಒಂದು ದುಃಖನೇ. ಅದನ್ನ ಪಡೆಯುತ್ತೆ ಇಂಥದ್ದು, ಅದು ದುಃಖ ಆದಂತ ಗೊತ್ತಿದ್ರು ಕೂಡ ಅದನ್ನ ಪಡ್ಕೊಳ್ತೀನಿ ಅನ್ನುವಂಥ ಭಾವ ಏನ್ ಬರ್ತದಲ್ಲ, ಅದಕ್ಕ ಇದು ರಾಗ ಅಂತ ಹೇಳಿಸ್ಕೊಳತ್ತದ ಅಂತಾರ. ಮತ್ತೆ ಇಲ್ಲಿ ಈ ರಾಗ ಏನಂತಾರೆ, ಇದೇ ರಾಗನೇ ನೋಡ್ರಿ ಈ ಭೋಗಕ್ಕೆಲ್ಲ ಕಾರಣ ಆಗಿರುವಂಥದ್ದು. ಅದಕ್ಕ ನಿಜಗುಂಡ್ರಿ ಹೇಳುತ್ತಾರೆ ಏನಂದ್ರ, ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ. ಒಂದು ದುಃಖ ಒಂದು ಸುಖ ಐತೆ. ಯಾವಾಗ ಸದ್ಗುರುವಿನ ವಾಕ್ಯವನ್ನ ಕೇಳ್ತಿದಿ ಅದು ಅಮೃತ ಸಮಾನ. ಅಮೃತ ಸಮಾನ ಅಂದ್ರೆ ಮೃತ ಅಂದ್ರೆ ಸಾಯುವಂಥದ್ದು, ಅಮೃತ ಅಂದ್ರೆ ಸಾಯದೇ ಇರುವಂಥದ್ದು. ಸದ್ಗುರುವಿನ ವಾಕ್ಯದಲ್ಲಿ ಅಮೃತ ಐತೆ ಅಂದ್ರೆ ಆನಂದ ಐತೆ. ಆತನ ವಾಕ್ಯಗಳನ್ನ ನೀ ಕೇಳಿದ್ರೆ ಆನಂದ ನಿನ್ಗಾಗ್ತದ. ಆದ್ರ ಇರದೇ ಇರುವಂತದ್ರಲ್ಲಿ ಸಂಸಾರದಲ್ಲಿ ಏನಾದ್ರೂ ಮನಸ್ಸಿಟ್ಕೊಂಡು ಅದೇ ಸತ್ಯ ಅಂತ ನೀವು ಹೋದಿ ಅಂತಂದ್ರ ಅದಕ್ಕೆ ರಾಗದಿಂಬೇರಿನ್ನು ಮತ್ತೆ ನಿನ್ ದುಃಖನೇ ಐತಲ್ಲಿ. ಒಂದು ಗುರುವಿನ ವಾಕ್ಯವನ್ನ ಕೇಳಿದಾಗ ನಿನಗೆ ಆನಂದ ಐತೆ, ಒಂದು ಕೇಳಲಾರ್ದ ಬರೀ ಸಂಸಾರ ಮಾಡಾಕತ್ತಿದಿ, ಇದನ್ನ ನಂಬಿದಿ, ಇರದೇ ಇರುವಂತ ಈ ಜಗತ್ತೇ ಸತ್ಯ ಅದ ಅನ್ಕೊಂಡು ಹೋದಿ ಅಂತಂದ್ರ ದುಃಖ ಐತೆ, ಮತ್ತೆ ಹುಟ್ಟಿ ಬರುವಂಥದ್ದು. ಇದು ಒಂದಲ್ಲ ದುಃಖ, ನೂರಾರು. ಅದಕ್ಕೆ ಹೇಳ್ತಾರ ಅವ್ರು, ಬೇರೆ ಬೇರಿನ್ನು ಮೈದೂರಿ ಕಾಡುವ ಬಾಧೆ 100 ಸಾವಿರ ಕೋಟಿ ಉಂಟು. ಅಷ್ಟು ದುಃಖಗಳು ಕಾದ್ಕೊಂಡು ಕುಂತಾವ. ಇದು ಒಂದೇ ದುಃಖ ಅಲ್ಲ, ಈಗ ಏನ್ ಇಷ್ಟೇ ಅನ್ಭವ್ಸಕತ್ತೀನ್ರಿ ಆಯ್ತಪ್ಪ ದುಃಖ ಅನ್ನುವಂಥದ್ದಲ್ಲ, ಬಹಳಷ್ಟು ದುಃಖಗಳು ಕಾದ್ಕೊಂಡು ಕೂತ್ಕೊಂಡಿದಾವ. ಅದಕ್ಕೆ ಅವ್ರು ಹೇಳ್ತಾರ 6ನೇ ನುಡಿಯಲ್ಲಿ ಹೇಳ್ತಾರ, ಈ ರಾಗ ಅನ್ನುವಂಥದ್ದು ಏನೇನ್ ಮಾಡ್ತದ ಅನ್ನುವಂಥದ್ದು ಹೇಳ್ತಾರ. ರಾಗವಿಂತಿದು ಸರ್ವ ಭೋಗಕ್ಕೆ ಬೀಜವು, ಆ ಭೋಗವೇ ಕಾಮಾದಿ ರಿಪುಗಳ ಆಗಿಂಗ ಮೂಲವು, ಆ ರಿಪುಗಳಿಂದವೇ ದುಃಖವಾಗಿ ಸಂಸ್ಕೃತಿಗೆ ರಾಗವೇ ಮುಖ್ಯ ಅಂತ ಹೇಳ್ತಾರ. ಏನ್ ಹೇಳ್ತಾರ, ಈ ರಾಗವೇ ಸಂಸಾರಕ್ಕೆ ಕಾರಣ ಆಗಿರುವಂಥದ್ದು. ಈ ರಾಗ ಅನ್ನುವಂಥದ್ದು ಅದಕ್ಕೆ ರಾಗದಿಂಬೇರಿನ ಭವಬೀಜಮುಂಟೆ. ಅದಕ್ಕೆ ಅವ್ರು ನಮಗೆ ತಿಳಿಸ್ತಾರ ಅವ್ರು. ಯಾಕಂತಂದ್ರ ಇಷ್ಟವಾದಂಥ ರಾಗವಿಂತಿದ್ರೆ ರಾಗವೆಂಬುದು ಇದು ಅಖಿಲ ಭೋಗಗಳಿಗೆ ಕಾರಣ ಆಗಿರುವಂಥದ್ದು. ಇದು ಇದೇ ಭಾವನೆ. ಮತ್ತೆ ಇದನ್ನು ನೋಡ್ರಿ, ಚಲೋ ಭೂಮಿ ಒಳಗ್ ಕಸ ಕಡ್ಡಿ ಮತ್ತೆ ಎದ್ದೇ ಇರ್ತದಿಲ್ಲ. ಅದ್ರಂಗ ಇವನು ಎದ್ದಿರ್ತಾವ. ಇಲ್ಲಿ ಆತರ ಇಷ್ಟವಾದ ವಿಷಯವನ್ನ ಪಡಿಬೇಕನ್ನುವಂಥ ಒಂದು ಬಹಳಷ್ಟು ಉತ್ಕಟ ಇಚ್ಛೆ ಏನಿರ್ತದ ಅದ್ರ ರಾಗ ಅಂತ ಅನ್ಸ್ಕೊಳ್ತದ. ಇದರಿಂದ ಏನಾಗ್ತದ, ಒಂದು ಸಿಗದೆ ಇರ್ಬೋದು, ಸಿಗದೆ ಇದ್ದ ದುಃಖ ಅನ್ಸ್ಕೊಳತ್ತದ, ಸಿಕ್ಕದ ಸುಖ ಅನ್ಸ್ಕೊಳತ್ತದ. ಹಲವಾರು ಸುಖ ದುಃಖಗಳಿಗೆ ಕಾರಣವಾಗಿರುವಂಥದ್ದು ಇದು ರಾಗ. ಇದರಿಂದ ಏನಾಗ್ತದ, ಹಲವಾರು ರೀತಿಯಿಂದ ಸುಖ ದುಃಖ ರೂಪವಾದಂತ ಹಲವಾರು ರೀತಿಯಿಂದ ಭೋಗಗಳಿಗೆ ಗುರಿಯಾಗ್ತದೆ. ಮತ್ತೆ ಇದೇ ರೀತಿ ಈ ರಾಗದಿಂದನೇ ಮತ್ತಿನ್ನೇನಾಗ್ತದ, ಕಾಮ ಕ್ರೋಧಾದಿಗಳು ಇವೆಲ್ಲ ಉತ್ಪನ್ನ ಆಗ್ತಾವ. ಕಾಮ ಅಂದ್ರೇನು, ಅಪೇಕ್ಷೆ ಪಡುವಂಥದ್ದು. ಅದು ಕೂಡ ಅರಿಷಡ್ ವರ್ಗಗಳು ಏನಾಗ್ತಾವ, ಇವು ಮನಸ್ಸಿನ ಮಕ್ಕಳು ಅಂತ ಇವು 6 ಅರಿಷಡ್ ವರ್ಗಗಳು. ಈ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಲೋಭ ಇವೇನದಾವ, ಯಾವಾಗ ಕಾಮ ಅನ್ನುವಂಥದ್ದು ತೆಗೆದ್ಬಿಟ್ಟಿವಿ ಅಂದ್ರೆ ಇವೆಲ್ಲದ್ರ ಯಾವುದ್ರ ಬೆಲೆ ಅಷ್ಟು ಶಕ್ತಿ ಇರಂಗಿಲ್ಲ. ಯಾವಾಗ ಕಾಮ ಅನ್ನುವಂಥ ಅಪೇಕ್ಷೆ ಅನ್ನುವಂಥದ್ದು ಹುಟ್ಟಿತು ಅಂದಾಗ ಇವು ಎಲ್ಲಕ್ಕೂ ಶಕ್ತಿ ಬರ್ತದೆ. ಹೆಂಗಂದ್ರೆ ಈ ಕಾಮ ಅನ್ನುವಂಥದ್ದು ಅಪೇಕ್ಷೆ ನಮ್ಮಲ್ಲಿ ಬಹಳ ಹುಟ್ಟಿತು ಅಂದಾಗ ಅದು ಸಿಕ್ಕಿತು ಅಂದ್ರೆ ಮತ್ತದು ಅಲ್ಲಿ ಏನಾಗ್ತದ, ನಾನಾ ರೀತಿಯಿಂದ ಅದು ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಇವು ನಾನಾ ರೀತಿಯಿಂದ ಆಗ್ತದೆ. ಯಾವಾಗ ಈ ಕಾಮ ಅನ್ನುವಂಥದ್ದನ್ನ ನಾವು ಹೊಡೆದ ಒಂದು ವೇಳೆ ನಮ್ಗ ಅಪೇಕ್ಷೆ ಪಟ್ಟ ವಸ್ತು ನಮ್ಗೆ ಸಿಗದೆ ಇದ್ದಾಗ ಅಲ್ಲಿ ಕ್ರೋಧ ಉತ್ಪತ್ತಿ ಆಗ್ತದೆ. ನನಗೆ ಸಿಕ್ಕೇ ಇಲ್ಲ ಅಂತಂದ್ರೆ ಇದು ನೋಡ್ತದೆ ಅನ್ನುವಂಥ ಭಾವ ಬರ್ತದೆ, ಅಲ್ಲಿ ಕ್ರೋಧ ಬರ್ತದಲ್ಲಿ. ಮತ್ತೆ ಲೋಭ ಬರ್ತದ. ಒಂದು ವಸ್ತುವನ್ನ ಇಟ್ಟು ನಾನು ಅದನ್ನ ಪದೇ 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 ನೋಡುವಂಥದ್ದು, ಸಿಕ್ಕಂತ ವಸ್ತುವನ್ನ ನೋಡುವಂಥದ್ದು. ಕಾಮ ಕ್ರೋಧ ಲೋಭ ಮೋಹ ಮಾಡುವಂಥದ್ದು ಇವೆಲ್ಲ ಒಂದ್ರಿಂದ ಒಂದು ಬರುವಂಥದ್ದು. ಹಂಗಾಗಿ ಇಲ್ಲಿ ಕೂಡ ಏನಾಗ್ತದ, ಇದರಿಂದೇನೆ ಈ ರಾಗದಿಂದನೇ ಕಾಮ ಕ್ರೋಧಾದಿಗಳೆಲ್ಲ ಉತ್ಪನ್ನ ಆಗ್ಬಿಡ್ತಾವ. ಅವುಗಳಿಂದ ಏನಾಗ್ತದ, ಸಂಸಾರ ವೃದ್ಧಿ ಆಗ್ಬಿಡ್ತದೆ, ಇದು ಬೆಳೀತಾ ಹೋಗ್ತದ.
ಸುಖ ದುಃಖ ಎರಡು ಹಿಂಗ ಒಂದು ಹೆಚ್ಚಾಗೋದು ಒಂದು ಕಡಿಮೆ ಆಗೋದು, ಅದರಲ್ಲೇ ಒದ್ದಾಡೋದು. ಈ ರೀತಿಯಾಗಿ ಆ ಸಂಸಾರ ಏನಾಗ್ತದೆ, ಬೆಳೀತಾ ಹೋಗ್ಬಿಡ್ತದ. ಅದರಿಂದ ಏನಾಯ್ತು, ಇದು ಸಂಸಾರಕ್ಕ ಈ ರಾಗವೇ ಮುಖ್ಯವಾದಂತ ಮೂಲ ಆಗಿಬಿಡುತ್ತೆ ನೋಡು. ಈ ಸಂಸಾರಕ್ಕ ಮುಖ್ಯವಾಗಿರುವಂತ ಈ ಮೂಲ ಯಾವುದು ಅಂತಂದ್ರೆ ರಾಗವೇ. ಮತ್ತೆ ಸಂಸಾರ ಅಂತ ಈ ಜನನ ಮರಣಕ್ಕೆ ಮೂಲವಾಗಿರುವಂತದ್ದು ಇದೇ ರಾಗ. ಅದಕ್ಕೆ ರಾಗದಿಂಬೇರಿನ್ನು ಭವಬೀಜ ಮುಂಟೆ. ಮತ್ತೆ ದುಃಖಕ್ಕೆ ಕಾರಣ ಆಗಿರುವಂತದ್ದು ಇದೇ ರಾಗನೇ. ಮತ್ತೆ ಅದು ಅದಕ್ಕೆ ಈ ರಾಗ ಅನ್ನುವಂಥದ್ದು ಕೂಡ ಒಂದು ದುಃಖನೇ ಇತ್ತಪ್ಪ ಅಂತ ಕೂಡ ಹೇಳ್ತಾರ ಅವರು. ಈಗ ದ್ವೇಷ ಅನ್ನುವಂಥದ್ದು 4ನೇ ದುಃಖದ ಬಗ್ಗೆ ಹೇಳ್ತಾರ. ದುಃಖಕ್ಕೆ ಬೇಸತ್ತು ದುಃಖಮಂ ಕಳೆಯಲ್, ಆ ದುಃಖದಿಂದ ಆವ ವಿಷಯ ಸುಖ ದುಃಖವೆಂದಿರದು, ಅದು ಕೆಡಲು ಒಂದು ನೆವದಿಂದೆ ದುಃಖಿತಲ್ಲ ದ್ವೇಷ ಎನಿಪುದು. ನೋಡ್ರಿ, ಈ ದುಃಖ ಅನ್ನುವಂಥದ್ದು, ದುಃಖ ಅಂದ್ರೆ ಕಷ್ಟ ಅನ್ನುವಂಥದ್ದು ಕೂಡ ಹೇಳ್ಬಹುದು. ಈ ಕಷ್ಟಕ್ಕೆ ಸಾಕಾಗಿ ಈ ದುಃಖವನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಏನಾದ್ ವಿಚಾರ ಮಾಡಿದ್ರೆ ಅವ್ರು ಹೇಳ್ತಾರೆ, ಯಾವುದೊಂದು ಇಷ್ಟದ ವಿಷಯ ನಮ್ಗ ಪ್ರಾಪ್ತಿ ಆಯ್ತು ಅಂದಾಗ ಸುಖ ತೋರ್ತ. ಇಲ್ಲ ನಾ ಅನ್ಕೊಂಡಿದ್ದೆ ರೀ, ಇದು ನನಗ ಸಿಗ್ತದ ಅನ್ಕೊಂಡಿದ್ದೆ, ಕೊನೆಗೆ ಸಿಕ್ಕು ಬಿಡ್ತು ಅಂತ ಖುಷಿ ಪಡ್ತೀವಿ, ಅದು ಸುಖ ಅಂತ ಅನ್ಸೋಳುತ್ತೆ. ಆದ್ರೆ ಅದು ಸಿಗ್ಲಿಲ್ಲಪ್ಪ. ಆದ್ರೆ ವಿಚಾರ ಮಾಡಿದ್ರೆ ಇದು ಸುಖ ಏನಂದ್ರೆ ಅಲ್ಲ, ಆದ್ರೂ ಕೂಡ ನಮಗೇನೋ ಒಂದು ಇಷ್ಟಪಟ್ಟ ವಸ್ತು ಸಿಕ್ಕಿತಲ್ಲ ಅನ್ನುವಂತ ಭಾವ ಬರ್ತದೆ. ಅದೇ ನಮ್ಗ ಅದು ಯಾಕಂತಂದ್ರೆ ಆ ವಸ್ತುವಿನಿಂದ ನಮ್ಗೆ ಸಿಗ್ಲಿಲ್ಲ ಅಥವಾ ಅದರಿಂದ ನಮ್ಗೆ ಸುಖ ಅನಿಸ್ಲಿಲ್ಲ ಅಂತಂದ್ರೆ, ಆನಂದ ಅನಿಸ್ಲಿಲ್ಲ, ಖುಷಿ ಅನಿಸ್ಲಿಲ್ಲ ಅಂತಂದ್ರೆ ಅದು ಒಂದ್ ರೀತಿಲಿ ದುಃಖ ಕೂಡ ಅನಿಸ್ತದೆ. ಯಾಕಂತಂದ್ರೆ ಇದು ಹೆಂಗ್ ನಡೀತದಂದ್ರೆ ವಿಷಯಗಳ ಒಂದು ಸಂಯೋಗದಿಂದ ನಡೀತದೆ ಇವೆಲ್ಲ ನಡೆಯುವಂಥದ್ದು. ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನುವಂಥದ್ದು ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲಗಳಿಂದ ನಡೆಯುವಂಥದ್ದು. ಯಾಕಂತಂದ್ರ ಈ ರೀತಿ ನಡೆಯುವಂಥದ್ದು ಯಾವುದೋ ರೂಪದಿಂದ ಇದು ವಿಷಯೇಂದ್ರಿಯಗಳ ಸಂಯೋಗದಿಂದ ಉತ್ಪನ್ನವಾಗಿರೋದ್ರಿಂದ ಇದು ಯಾವುದಾದ್ರೂ ಒಂದು ನಿಮಿತ್ತದಿಂದ ಇದು ನಾಶ ಆಗಿ ಹೋಗ್ತದೆ ಒಂದಲ್ದೊಂದ್ಸಲ. ಯಾವುದೇ ಇರ್ಲಿ, ಅದು ಪ್ರಾಪ್ತ ಆಗಿರುವಂತದ್ದಿರ್ಲಿ, ನೀ ಯಾವುದೋ ಒಂದು ರೀತಿಲೇ ಅದೇನಾಗ್ತದೆ, ಯಾವುದೋ ಒಂದು ನಿಮಿತ್ತದಿಂದ ಉತ್ಪನ್ನ ಆದಂಥದ್ದು ಸುಖನೇ ಇರ್ಬೋದು, ದುಃಖನೇ ಆಗಿರ್ಬೋದು, ಯಾವುದೋ ಒಂದು ರೂಪದಿಂದ ಅದು ನಾಶ ಆಗಿನೂ ಹೋಗ್ತವೆ. ಮತ್ತೆ ಅದು ಸಿಕ್ಕಂತ ವಸ್ತು ಸ್ವಲ್ಪ ಸಿಕ್ಕಂಗಾಯ್ತು, ಮತ್ತ ಅದು ನಾಶ ಆಗಿ ಹೋಯ್ತು ಅಂತಂದ್ರ ಅದನ್ನ ಅದ್ರ ಬಗ್ಗೆ ನಾವು ಚಿಂತೆ ಮಾಡುವಂಥದ್ದು. ಅಯ್ಯೋ ಸಿಕ್ಕಿತು, ಹಾಳಾಗೋಯ್ತು, ಅದು ನಾಶ ಆಗೋಯ್ತು ಅಂತ ಪದೇ 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 ಅದೇ ಚಿಂತೆ ಮಾಡುವಂಥದ್ದು. ಅದೇನ್ ಅನ್ಸ್ಕೊಳತ್ತದ, ದ್ವೇಷ ಅಂತ ಅನ್ಸ್ಕೊಳತ್ತದ. ಸಿಕ್ಕಂತ ವಸ್ತು ನಾಶ ಆಗ್ತದೆ. ಯಾವ್ದು ಇಂದ್ರಿಯಗಳ ರೂಪದಿಂದ ಜನ್ಯವಾದಂಥದ್ದು ಏನಾಗ್ತದ, ಇದು ಯಾವುದೋ ಒಂದು ನಿಮಿತ್ತದಿಂದ ನಮ್ಗ ಅದು ನಾಶ ಆಗಿ ಹೋಯ್ತು ಅಂತಂದಾಗ ಏನಾಗ್ತದ, ಅದರಿಂದ ಬಹಳಷ್ಟು ಚಿಂತೆ ಆಗುವಂಥದ್ದು. ಅದರಿಂದ ಏನಾಗ್ತದ, ದ್ವೇಷ ಅಂತ ಅನ್ಸ್ಕೊಳ್ತದ. ಮತ್ತೀಗ 8ನೇ ನುಡಿಯಲ್ಲಿ ಹೇಳ್ತಾರ, 5ನೆಯ ಅಭಿನಿವೇಶ ರೂಪ ದುಃಖ ಅಂತ ಹೇಳ್ತಾರೆ. ಇದು ಬಹಳ ಇವೇ ನೋಡ್ರಿ, ಜೀವಾತ್ಮನಿಗೆ ಬಂಧಕ್ಕೆ ಗುರಿ ಮಾಡಿದಂಥವು ಇವು. ಪಾಶ ಅಂತ ಹೇಳಿದಾರೆ. ಈ ದುಃಖಗಳೇ ಪಾಶ ಅಂದ್ರ ಕಟ್ಟಿ ಹಾಕಿದವು. ಇವು ಮುಂದಕ್ಕ ಬಿಡಂಗಿಲ್ಲ ಇವು ಮುಖ್ಯವಾಗಿ. ಅದಕ್ಕ ಇಲ್ಲಿ ಕೂಡ 5ನೆಯ ದುಃಖದ ಬಗ್ಗೆ ಹೇಳ್ತಾರ. ಎನಿತು ಅರಿವು ಇರಲೇನು ತನಗೆ ದುರಾಗ್ರಹವು, ಅನುದಿನ ಒಂದರೋಳ್ ಬಿಡದಿರ್ಪ ತನವದು, ತಾನೇ ನೋಡು ಅಭಿನಿವೇಶ ಕ್ಲೇಶವೆನಿಪುದು ಎಂದು ಅಕಲಂಕ ಶಿಶಿಮುಖಿ ಅಂತ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ, ಕಲಂಕ ಶಿಶಿಮುಖಿ ಅಂದ್ರ ಬಹಳಷ್ಟು ಯಾವುದೇ ಕಲಂಕ ಇರದೇ ಇರುವಂತ ನಿರ್ದೋಷವಾದಂತ ಚಂದ್ರನಂತೆ ಮುಖ ಉಳ್ಳಂತಹ ಶಶಿಮುಖಿ ಶಶಿ ಅಂದ್ರೆ ಚಂದ್ರನ ಮುಖ ಉಳ್ಳಂತ ಮೈತ್ರಾದೇವಿ ಅಂತ ವರ್ಣನೆ ಮಾಡ್ತಾರ. ಇಲ್ಲಿ ಹೇಳ್ತಾರ, ಏನಿತ್ತು ಅಂದ್ರೆ ಎಷ್ಟು ಜ್ಞಾನವು ಇದ್ರೂ ಏನಾಯ್ತಪ್ಪ, ಎಷ್ಟು ಉಳ್ಳಂತವನಾದ್ರೂ ಕೂಡ ನೋಡ್ರಿ, ಮನುಷ್ಯ ಎಷ್ಟೇ ಒಂದು ಜ್ಞಾನ ಉಳ್ಳವನದನ ಅಥವಾ ಅರಿವುಳ್ಳವನಾದ್ರೂ ಕೂಡ ರಾಗ ದ್ವೇಷಾದಿಗಳಿಂದ
ಅನೇಕ ಕಷ್ಟಗಳು ಬಂದ್ರು ಒದಗಿದ್ರು ಕೂಡ ಅವುಗಳನ್ನೇ ತ್ಯಾಗ ಮಾಡದೆ ನೋಡ್ರಿ, ಅವುಗಳನ್ನೇ ಬಿಡದೆ ಇರುವಂಥದ್ದು ಅಭಿನಿವೇಶ ರೂಪ ಅನ್ಸ್ಕೊಡ್ತದದು. ಅಂದ್ರ ಎಷ್ಟೇ ಅವನು ಅರಿವುಳ್ಳಂಥವನು ಅದಾನ, ಅವನಿಗೆ ಅಂದ್ರೆ ಜ್ಞಾನ ಇದ್ರೂ ಕೂಡ ಮತ್ತೆ ಹೇಳ್ತಾರ ಅವ್ರಿಗೆ ಏನಿತ್ತು ಅರಿವು ಇರಲಿ ತನಗೆ ದುರಾಗ್ರಹ. ನೋಡ್ರಿ, ದುರಾಗ್ರಹ ಅಂತಂದ್ರ ಹಠ ಬುದ್ಧಿ. ಅನುದಿನ ಒಂದರು ಬಿಡದಿರ್ಪ. ನೋಡ್ರಿ, ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಮನುಷ್ಯ ಎಷ್ಟೇ ಒಂದು ಜ್ಞಾನ ಉಳ್ಳವನಾದ್ರೂ ಕೂಡ ಅರಿವುಳ್ಳವನಾದ್ರೂ ಕೂಡ ಈ ರಾಗ ದ್ವೇಷಾದಿಗಳಿಂದ ಅನೇಕ ಕಷ್ಟಗಳು ಬಂದು ಒದಗಿದ್ರು ಕೂಡ ಅವುಗಳನ್ನ ತ್ಯಾಗ ಮಾಡದೆ ಅಂದ್ರೆ ಅವುಗಳನ್ನೇ ಬಿಡದೆ ಇರುವಂತದ್ದೇ ಅಭಿನಿವೇಶನ ಅಂತ ಅನ್ಸ್ಬೇಕು. ಇದು ಒಂದು ದುಃಖ. ಯಾಕಂದ್ರೆ ಅದಕ್ಕೆಲ್ಲ ಅರಿವುಳ್ಳ ಅದನ್ನಾದ್ರೂ ಕೂಡ ಇವನ್ನ ತ್ಯಾಗ ಮಾಡ್ಲಿಲ್ಲ ಅಂತಂದ್ರ, ರಾಗ ದ್ವೇಷಾದಿ ಅಂದ್ರೆ ಈ ರಾಗ ದ್ವೇಷಾದಿ ಅಂತ ಅಂದಾಗ ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ ಇವುಗಳಿಂದ ಅನೇಕ ಕಷ್ಟಗಳು ಒದಗಿ ಬರ್ತಾವ. ಬಂದ್ರೂ ಕೂಡ ಅವುಗಳನ್ನ ತ್ಯಾಗ ಮಾಡದೆ, ರಾಗವನ್ನ ತ್ಯಾಗ ಮಾಡಿದ ಅಹಂಕಾರ ಮಮಕಾರ ಇವೆಲ್ಲವನ್ನ ತ್ಯಾಗ ಮಾಡ್ಬೇಕಾಗ್ತದ. ಅದಕ್ಕೆ ಬಿಟ್ಕೊಳ್ಳೋದು ನಿನ್ನಲ್ಲೇ ಆದ. ಸದ್ಗುರು ಹೇಳತ್ತನ್ನ, ಡಾಕ್ಟರ್ ಗುಳಿಗೆ ಕೊಡ್ತಾರ, ಮತ್ ನಾವು ತಲೆ ಬಿಟ್ಕೊಂಡು ಮಲಗ್ತೀವ್ರಿ ಅಥವಾ ದೂರ ಇಟ್ಟು ಮಲಗ್ತೀವಿ ಅಂದ್ರೆ ರೋಗ ವಾಸಿ ಆಗ್ತದೆ ಅನ್ನೋದ್ರ ಆಗಲ್ಲಲ್ಲ. ಅದೇ ರೀತಿ ಕೂಡ ಇಲ್ಲಿ ಏನ್ ಹೇಳ್ತಾರ, ಈ ರಾಗಾದಿ ಇವೆಲ್ಲ ಅದಾವಲ್ಲ ವಿಷಯಾದಿಗಳು, ಈ ರಾಗ ದ್ವೇಷಾದಿಗಳಿಂದ ಅನೇಕ ಕಷ್ಟಗಳು ಮತ್ತೆ ಇವು ಬಂದು ಒದಗಿದ್ರು ಕೂಡ ಅವುಗಳನ್ನ ತ್ಯಾಗ ಮಾಡದೆ ಮತ್ತೆ ಅದರಲ್ಲೇ ಇರುವಂಥದ್ದು, ಅದನ್ನ ಬಿಡದೆ ಇರುವಂಥದ್ದು. ಮತ್ತೆ ಕಷ್ಟ ಅಂತ ಆದ್ರೂ ಕೂಡ ಅದನ್ನ ಬಿಡದೆ ಇರುವಂಥದ್ದು, ಅವುಗಳನ್ನ ತ್ಯಾಗ ಮಾಡದೆ ಇರುವಂಥದ್ದೇ ಅಭಿನಿವೇಶ ರೂಪ ದುಃಖ ಅಂತ ಹೇಳಿಸ್ಕೊಡ್ತದೆ. ಇದು 5ನೇ ದುಃಖ ಅಂತ ಕೂಡ ಹೇಳ್ತಾರೆ. ಈ ಪಂಚ ಕ್ಲೇಶಗಳು ಏನದವ ಇವು ಬಹಳ ಮುಖ್ಯವಾಗಿರುವಂಥವು ಜೀವಾತ್ಮನಲ್ಲಿ. ಮೂಲ ದುಃಖ ಈ ಬಂಧಕ್ಕೆ ಗುರಿ ಮಾಡಿದಂಥವು ಈ ಪಂಚಕ್ಲೇಶಗಳೇ. ಅದಕ್ಕೆ ಈ ಪಂಚಕ್ಲೇಶಗಳಿಂದಲೇ ಏನಾಗ್ಯದ, ಭವಬಂಧ ಆಗ್ಯದ. ನಾವ್ ಭವಬಂಧದಿಂದ ಬಿಡಿಸ್ಕೊಳ್ಬೇಕಪ್ಪ ಮತ್ತೆ ಇದನ್ನೇನ್ ತಿಳ್ಕೊಳ್ಳಂತ ಭವಬಂಧ ಹೆಂಗ್ ಹೋಗ್ತದ್ರಿ ಹೇಳ್ರಿ ನೋಡೋಣ. ಇವನ್ ತಿಳ್ಕೊಂಡೆ ಹೋಗ್ಬೇಕಾಗ್ತದಲ್ಲ. ಇಲ್ಲಾಂದ್ರೆ ನಾವ್ ಇಲ್ರಿ ಜನನ ಮರಣ ನಾವು ಬಿಡಿಸ್ಕೊಳ್ಬೇಕ್ರಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಬರೇ ಗಿಡಗಳು ಮ್ಯಾಲಿನ ತುದಿ ನೀರ್ ಅಷ್ಟೇ ಚಿಮಿಕ್ಸಿ ಬಿಟ್ರ ಗಿಡ ಬೆಳೀತದೇನ? ಹಣ್ಣದ್ ಕೊಡ್ತದೇನ? ಇಲ್ಲಲ್ಲ. ನೀರ್ ಎಲ್ಲಿ ಹಾಕ್ಬೇಕು, ಬೇರಿಗೆ ಹಾಕ್ಬೇಕಾಗ್ತದ. ಅದ್ರಾಗ ಈ ಅಜ್ಞಾನ ಸಂಪೂರ್ಣ ನಮ್ಮಿಂದ ಹೋಗ್ಬೇಕಾಗಿತ್ತು. ಮೋಕ್ಷ ಅನ್ನುವಂಥದ್ದು ನಾವು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕಾಗಿದ್ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಏನ್ ಬಿಡ್ಬೇಕಾಗಿದ್ರೆ ಬಿಟ್ಕೊಳ್ಬೇಕಾಗ್ತದಲ್ಲ. ಅದಕ್ಕೆ ಈ ರೀತಿಯಾಗಿ ಈ ಪಂಚಕ್ಲೇಶಗಳು ಯಾವಾಗ್ಲೂ ಜೀವಾತ್ಮನಲ್ಲಿ ಇರ್ತಾವ. ಇವು ಗುರುಗಳು ಹೇಳಿದ ನಂತರ ತಿಳ್ಕೊಂಡು ಇವನು ಬಿಡ್ಬೇಕಾದಂಥದ್ದು, ಪ್ರಯತ್ನ ಪಟ್ಟು ಬಿಡ್ಬೇಕಾದಂಥದ್ದು. ಅದಕ್ಕೆ ಇದು ಉಪದೇಶ ಅಂತ ಅಂದ್ರೆ ಏನಂದ್ರ, ಯಾವ್ದು ಸತ್ಯ ಇಲ್ಲ, ಅದು ಇರದೇ ಇರುವಂತ ವಸ್ತುವಿನ ಮೇಲೆ ಆದಂತ ತಿಳ್ಕೊಂಡ್ ಬಿಟ್ಟಿವಲ್ಲ, ಆ ಜಾಗ ಬಿಡಪ್ಪ, ಇದ್ರಾಗ ಏನು ಇಲ್ಲ, ಈ ಕಡೆ ಚೆನ್ನಾಗೈತೆ ನೋಡಿ, ಇದು ಸತ್ಯ ಇರುವಂತದ್ದು ನೋಡಪ್ಪ ಅಂತ ತಿಳಿಸ್ತಾನಲ್ಲ ಸದ್ಗುರು. ನಾವ್ ಆ ಕಡೆ ಮನಸ್ಸು ಬದಲಾವಣೆ ಮಾಡ್ಕೋಬೇಕಿಲ್ಲಿ. ಸದ್ಗುರು ಹೇಳಿದ್ಮೇಲೆ ಪ್ರಯತ್ನ ಪಟ್ಟು ನಾವು ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದ. ಅದಕ್ಕೆ ಪಂಚ ಕ್ಲೇಶಗಳಿಂದಲೇ ಭವಬಂಧ ಬಂದಿರ್ತದ. 9ನೇ ನುಡಿಲಿ ಆತರ ಇವು ಪಂಚಕ್ಲೇಶಗಳೆಂದೆ ನೀಪವು ಆ ಜೀವಂಗೆ ಭವದುಃಖ ಬಂಧನ ಮೀವು ಅವರಿಂದೆ ತವೇ ತೋರ್ಪದವನ್ ಉಳಿದ ಆ ಕ್ಷಣದೋಳು ಮುಕ್ತಿ ಸವನಿಪುದೆಂದು ನಂಬಲೇ ನೀರೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ, ಅವ್ರು ಹೇಳ್ತಾರ ತವೆ ಅಂದ್ರೆ ಚೆನ್ನಾಗಿ. ಇವು ಪಂಚಕ್ಲೇಶವೆಂದೆ ನೀಪವು ಅಂದ್ರೆ ಇವು 5 ದುಃಖಗಳು ಅಂತ ಹೇಳಿಸ್ಕೊಳ್ತಾವ ಈ ಜೀವಾತ್ಮನಿಗೆ. ಈ ನಾವು ಸಾಯ್ತೀವಿ, ಊಟುತ್ತೀವಿ, ಇವೆಲ್ಲ ದುಃಖಕ್ಕೆ ಕಾರಣ ಆಗಿರುವಂಥದ್ದು ಈ ಪಂಚಕ್ಲೇಶಗಳಿಂದನೇ. ಈ ಭವಬಂಧ ಬಂದಿರುವಂಥದ್ದು ಈ 5 ದುಃಖಗಳಿಂದನೇ. ಅದಕ್ಕೆ ಈ 5 ದುಃಖಗಳಿಂದ ನೀನು ಚೆನ್ನಾಗಿ, ಯಾಕಂತಾರ ಇಲ್ಲಿ ತಿಳ್ಕೊಳ್ಳುವಂಥದ್ದು 5 ದುಃಖಗಳನ್ನ ನೀನು ಯಾವಾಗ ಬಿಡ್ತಿ, ಗುರು ಮುಖಾಂತರ ಚೆನ್ನಾಗಿ ತಿಳ್ಕೊಂಡು ಈ ಒಂದೊಂದು ಯಾವಾಗ ಬಿಟ್ಕೋತಿ, ಆ ಬಿಟ್ಟು ಕೂಡಲೇ ನಿನಗ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರ. ಎಷ್ಟ ಬೇರೆ ಕಡೆ ಎಲ್ಲ ಹುಡ್ಕಕ್ ಹೋಗ್ಬೇಕಾ ಈಗ?
ಇಲ್ಲೇನ ಒಳಗ ಬೇಕಾದಷ್ಟು ಕಸ ಕಡ್ಡಿಗಳನ್ನ ಇಟ್ಕೊಂಡು ಹೊರಗಡೆ ಹೋಗಿ ದೇವ್ರು ನಮ್ಗೆ ಒಲಿಲಪ್ಪ, ನಮ್ಗೆ ಆನಂದ ಕೊಡ್ಲಪ್ಪ, ನಮ್ಗೆ ಸಿಕ್ಕ ಬಿಡ್ಲಿ ಭಗವಂತ ಸಾಕ್ಷಾತ್ಕಾರ ಆಗ್ಬಿಡ್ಲಿ ಅಂತೀವಿ. ಅದದ್ ಬಿಟ್ಟ ಇವೆಲ್ಲ ಇಟ್ಕೊಂಡು ಸಾಕ್ಷಾತ್ಕಾರ ಆಗ್ಬಿಡ್ತದಂತ ಹೆಂಗಾಗ್ತದೆ ಹೇಳ್ರಿ? ಏನ್ ಹೇಳ್ತಾರ, ನಿನ್ನೊಳಗ ಆಗ್ಬೇಕಾಗಿತ್ತು, ಸಾಕ್ಷಾತ್ಕಾರ ಆಗ್ಬೇಕಾಗಿತ್ತಂದ್ರ ಇವನ್ನೆಲ್ಲ ತಿಳ್ಕೊಳ್ಬೇಕು, ಇವನ್ ಬಿಟ್ಕೊಳ್ಬೇಕು. ನಿನ್ನ ಒಳಗಡೆನೆ ಒಂದ್ ದೊಡ್ಡ ಪ್ರಪಂಚ ಅದಲ್ಲ, ಅಲ್ಲಿ ತಿಳ್ಕೊ ನೀನು. ಯಥಾ ಬ್ರಹ್ಮಾಂಡ ತಥಾ ಪಿಂಡ. ಬ್ರಹ್ಮಾಂಡದೊಳಗ ನಾವ್ ಏನ್ ನೋಡ್ತೀವಿ ಹೇಳ್ರಿ, ಅದಿದಕ್ಕೆ ಹಿಡಿದೀವಿ ಅಂತ ಹೇಳ್ತೀವಿ, ಸಾಯವರಿಗೆ ಜೀವನ ಸವಿಸಿ ಬಿಡ್ತೀವಿ. ಆದ್ರ ಬ್ರಹ್ಮಾಂಡದಾಗ ಒಂದ್ ಸಣ್ಣ ಕಣಕ ಸಮ ಇಲ್ಲ ರೀ. ಮಹಾತ್ಮರು ಅದನ್ನೇ ಹೇಳೋದು, ಮೊದಲ ನಿನ್ ಪಿಂಡಾಂಡ ಅಂತ ತಿಳ್ಕೊ, ಇಲ್ಲಿ ಬೇಕಾದಷ್ಟು ಐತಿ ನೋಡಿ ತಿಳ್ಕೊಳಕ. ಅದಕ್ಕೆ ಮುಕ್ತಿ ನಿನಗೆ ಆನಂದ ಆಗ್ಬೇಕಾಗಿತ್ತಂದ್ರ ಯಾವ್ದ್ರಿಂದ ಆಗ್ತದ? ಇವು ಗುರು ಮುಖಾಂತರ ಕೇಳಿ ಇವನ್ ಬಿಟ್ಕೊಂಡು ತಕ್ಷಣದೊಳಗ ನೋಡ್ರಿ, ಅದಕ್ಕೆ ಹೇಳ್ತದ ಅವನ್ ಉಳಿ ಆ ಕ್ಷಣದೊಳ ಮುಕ್ತಿ ಸವನಿಪುದು ಎಂದು ನಂಬಲೇ ನೀರೇ ಅಂತ ಹೇಳ್ತಾರ ಅವ್ರು. ಯಾವಾಗ ಇವನ್ನ ತಿಳ್ಕೊಂಡು ಬಿಟ್ಕೊಂತ ಹೋದಿ ಅಂತಂದಾಗ ತಕ್ಷಣದಲ್ಲಿ ನೀವು ಮೋಕ್ಷ ಪ್ರಾಪ್ತಿ ಆಗ್ಬಿಡ್ತದ ಅಂತ ಹೇಳ್ತಾರೆ. ಇದನ್ನ ನಂಬಲೆ ನೀರೇ. ಇದನ್ನ ನಂಬು, ನಿಶ್ಚಯ ಮಾಡು ಮೈತ್ರ. ಅದು ಬಹಳ ಮುಖ್ಯವಾಗಿರುವಂತದ್ದು ನೋಡ್ರಿ. ಈ ನಂಬಿಕೆ ಅನ್ನುವಂಥದ್ದು ಕೂಡ ಬಹಳ ಅದ್ಭುತ. ಅದಕ್ಕ ಶ್ರದ್ಧಾವನ್ ಲಭತೆ ಜ್ಞಾನ ಅಂತ ಹೇಳ್ತಾರ. ಅದ್ರ ಜೊತೆ ನಂಬಿಕೆ, ಶ್ರದ್ಧೆ, ವಿಶ್ವಾಸ ಇರ್ಬೇಕಾಗ್ತದ ಗುರುವಾಕ್ಯದ ಮೇಲೆ. ಹಿಂಗ ತಿಳ್ಕೊ ಮೈತ್ರ. ಯಾವಾಗ ಇವನ್ ಬಿಟ್ಕೊಳ್ತಿದಿ ಅವಾಗ ಮೋಕ್ಷ ನಿನಗೆ ಪ್ರಾಪ್ತಿ ಆಗ್ತದ. ಇದನ್ನ ನಂಬು ಅಂತನ್ನುವಂತ ವಿಚಾರ ಅವ್ರು ಹೇಳ್ತಾರೆ. ಜೀವಂಗೆ ಕ್ಲೇಶ ಪಂಚಕ ನಿರೂಪಣೆ ಸೂತ್ರ 20ಕ್ಕೆ ಪದ 184 ಅಂತ ಹೇಳಿ, ಮತ್ತೆ ಈ ಪಂಚಕ್ಲೇಶಗಳಿಂದ ಕೂಡಿದಂತ ಜೀವನಿಗೆ ಈ ತ್ರಿತಾಪಗಳು ಬರ್ತಾವ. ಯಾವಾಗ ಈ ಪಂಚಕ್ಲೇಶಗಳಿಂದ ಕೂಡಿದಾನಲ್ಲ, 5 ದುಃಖಗಳಿಂದ ಕೂಡಿದಾನಲ್ಲ ಯಾರು? ಜೀವಾತ್ಮ, ನಾವೇ. 5 ದುಃಖಗಳಿಂದ ಕೂಡಿದಾನಲ್ಲ ಜೀವಾತ್ಮ, ಈತಗ ತ್ರಿತಾಪಗಳು ಬರ್ತಾವ. ಅವು ಯಾವ ತಾಪಗಳು, ಅವು ಹೆಂಗದವ ನಮ್ಮೊಳಗ, ಅದನ್ನ ಮತ್ತೆ ಬಹಳ ಎಳಿಯಾಗಿ ಹೇಳ್ತಾರೆ. ಇದು ಒಂದು ಸಲಕ್ಕೆ ಕೇಳಿದ್ರು ಕೂಡ ಅರ್ಥ ಆಗದೆ ಇರುವಂಥದ್ದು. ಎಂತ ಮಹಾತ್ಮರಿಗೂ ಕೂಡ ಅರ್ಥ ಆಗಿಲ್ಲ. ಸ್ವಲ್ಪ ಕೇಳ್ತಾ ಹೋದಾಗಿನ ಅರ್ಥ ಆಗ್ಯದ. ಬಟ್ ನಿಮ್ಗೆಲ್ಲ ಸ್ವಲ್ಪ ಅರ್ಥ ಆಗ್ತದಂತಂದ್ರ ಹಿಂದ ಎಲ್ಲ ಒಂದು ಅರ್ಧ ಮುಗಿಸ್ಕೊಂಡು ಬಂದಂಥವ್ರೇ ಇರ್ತೀರಿ. ತಿಳಿಯೋದೇ ಇಲ್ಲಂತೆ ಇದನ್ನ ಬಿಟ್ರ ನಮ್ಮನ್ನ ಅಷ್ಟ ನಾವೇ ಮಾಡ್ಕೊಂಡಂಗಾಗ್ತದ. ಜಗತ್ತಿನೊಳಗ ಬೇರೆ ಏನೋ ಬಿಟ್ಟಿವಪ್ಪ, ಅದು ನಷ್ಟ ಆಯ್ತಪ್ಪ, ಇದು ಮಾಡಿದ್ರೆ ಆದ್ರೆ ಎಲ್ಲಕ್ಕಿಂತ ದೊಡ್ಡ ನಷ್ಟ ಆಗ್ತದ ಇದನ್ನ ಕೇಳದೇ ಇದ್ರೆ. ತಿಳಿದೇ ಇರ್ಲಿ, ಇದು ಕ್ರಮವಾಗಿ ಕೇಳ್ತಾ ಹೋದ್ರೆ ಖಂಡಿತ ಆಗ್ತದ. ಒಂದೇ ಸಲಕ ಎಲ್ಲ ಇಲ್ರಿ, ಒಂದೇ ಸಲಕ ನಮ್ಗೆಲ್ಲ ಅರ್ಥ ಆಗ್ಬಿಡ್ಬೇಕಂದ್ರೆ ಅದು ಖಂಡಿತ ಅಲ್ಲ. ಅದಕ್ಕ ನಮ್ದು ಒಂದು ಪುಣ್ಯದ ಸಮಯಗಳು ಹೆಂಗ್ ಬರ್ತಾವ, ಹಂಗಾಗಿ ಗುರುನಾಥ ನಾವು ಶ್ರದ್ಧೆ ಎಷ್ಟು ಇಟ್ಟಿರ್ತೀವಿ, ಮತ್ತೆ ನಂಬಿಕೆ ಎಷ್ಟು ಇಟ್ಟಿರ್ತೀವಿ, ಅದರಿಂದ ನಮ್ಗ ಒಂದೊಂದೊಂದೊಂದು ಅಕ್ಷರಗಳು ನಮ್ಗೆ ಎಲ್ಲ ತಿಳಿಸ್ತಾ ಹೋಗ್ತಾನೆ ಗುರುನಾಥ. ಅವು ನಮ್ಗ ಅರ್ಥನೂ ಆಗ್ತಾವ. ಬಟ್ ಮೊದಲದ ಪಕ್ಕ ಶ್ರವಣ ಕುಂತು ಕೇಳೋದು ಮೊದ್ಲು ಮಾಡ್ಬೇಕಂತ ಗುರುಗಳು ಹೇಳ್ತಿದ್ರೆ, ಆ ಮಾತು ನಿಮ್ಗೆ ನಾನು ಹೇಳ್ತೀನಿ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಆರಾಮ ಮುಂದಿನ ನಾಳೆ ನೋಡೋಣ.